Hello dear students, welcome back to my YouTube channel Sunlight Mentor. In this video we are going to continue We the Travelers 5th standard mathematics chapter. So ನಾವು ಪ್ರಯಾಣಿಕರು ಪಾಠವನ್ನು ಮುಂದುವರ್ಸೋಣ. ನಾವು ಈಗಾಗಲೇ 15ನೇ ಪೇಜಲ್ಲಿ ಇದ್ದೀವಿ. 14ನೇ ಪೇಜ್ವರೆಗೂ ನಾವು ಹಿಂದೆ ಪಾರ್ಟ್ 3 ವಿಡಿಯೋಸ್ನ ನಾನು ಮಾಡಿದ್ದೀನಿ. ಫಸ್ಟು ಆ ವಿಡಿಯೋಗಳನ್ನು ನೋಡಿ ನಂತರ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ಈಗಾಗಲೇ ನೋಡಿದರೆ ಅದರ ಅವಶ್ಯಕತೆ ಇರಲ್ಲ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ನೋಡಿ, ಪಾಸ್ಟ್ ಟೈಮ್ ಮ್ಯಾಥಮೆಟಿಕ್ಸ್ ಅಂತ ಇಲ್ಲಿ ಸಂಜು ಆ್ಯಂಡ್ ಮೀರಾ, ದೀಸ್ ಆರ್ 2 ಕ್ಯಾರೆಕ್ಟರ್ಸ್ ನಾವು ಟ್ರಾವೆಲಿಂಗ್ ಆನ್ ಎ ಟ್ರೈನ್ ಟು ಪಾಸ್ ಟೈಮ್. ದೇ ಚಾಲೆಂಜ್ ಈಚ್ ಅದರ್. ಅಂದರೆ ಈಗ ಟ್ರಾವೆಲ್ ಮಾಡ್ತಿರ್ತಾರೆ ಟ್ರೈನಲ್ಲಿ, ಅವರು ಪಾಸ್ ಮಾಡೋಕ್ಕೆ ಒಬ್ರಿಗೊಬ್ಬರು ಚಾಲೆಂಜ್ ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ಮೊದಲಿಗೆ ಮೀರಾ ಪೋಸಸ್ ದಿ ರಿವರ್ ಕ್ರಾಸಿಂಗ್ ಪಜಲ್ ಟು ಸಂಜು. ಈಗ ಮೊದಲಿಗೆ ಮೀರಾ ಏನು ಮಾಡ್ತಾಳೆ, ರಿವರ್ ಕ್ರಾಸಿಂಗ್ ಪಜಲ್ನ ಸಂಜುಗೆ ಕೊಡ್ತಾಳೆ. ಸೊ ಏನು ಪಜಲ್ಲು ಅಂದರೆ ನೋಡ್ತಾ ಹೋಗೋಣ. ಸೊ ನಾನು ಇದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇಲ್ಲಿ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಏನಂದರೆ ಒಂದು ದಡದಲ್ಲಿ, ಈಗ ಒಂದು ನದಿ ಇದೆ, ನದಿಯಲ್ಲಿ 2 ದಡ ಇದೆ ನೋಡಿ. ಸೊ ಇಲ್ಲಿ ನಾನು 2 ಅಂತ ಬರೀತಿರೋದು ಇದೊಂದು ದಡ, ಸೊ ಇಲ್ಲಿ 1 ಅಂತ ಬರೀತಿರೋದು ಇನ್ನೊಂದು ದಡ ಇದೆ. ಸೊ ಈ ದಡದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಹುಲ್ಲಿದೆ, ಇದು ಹುಲ್ಲು. ಸೊ ದಿಸ್ ಈಸ್ ಲಯನ್ ಆ್ಯಂಡ್ ದಿಸ್ ಒನ್ ಈಸ್ ಗೋಟ್. ಓಕೆ. ಸೊ ಈಗ ಇಲ್ಲಿ ಒಬ್ಬ ಬೋಟ್ ಮ್ಯಾನ್ ಇದ್ದಾನೆ. ಸೊ ಈ ಬೋಟ್ ಮ್ಯಾನ್ ಏನು ಮಾಡಬೇಕು, ಈ 3 ಅಂದರೆ ಈಗ ಹುಲ್ಲು ಮತ್ತು ಈ 2 ಪ್ರಾಣಿಗಳಿದೆಯಲ್ಲ, ಲಯನ್ ಮತ್ತು ಗೋಟನ್ನು ಈ ದಡದಿಂದ 1ಇಂದ 2ಗೆ ಸೇರಿಸ್ಬೇಕು. ಓಕೆನಾ. ಸೊ ಹೇಗೆ ಸೇರಿಸೋದು, ಈಗ ನೋಡಿ ಇಲ್ಲಿ ಒಂದು ಚಾಲೆಂಜ್ ಇದೆ. ಏನಂದರೆ ದೋಣಿ ನಡೆಸುವ ಏನು ಮಾಡಬೇಕು, ಸಿಂಹ, ಕುರಿ ಮತ್ತು ಹುಲ್ಲನ್ನು ನದಿ ದಾಟಲು ಹೇಗೆ ಕೊಂಡೊಯ್ಯಬಹುದು. ಈಗ ಚಾಲೆಂಜ್ ಏನಂದರೆ ಅವನಿಗೆ ಸಿಂಹ, ಕುರಿ ಮತ್ತು ಹುಲ್ಲನ್ನು ಸುರಕ್ಷಿತವಾಗಿ ನದಿ ದಾಟಿಸಲು ಹಾಗೂ ಕನಿಷ್ಠ ಸಂಖ್ಯೆ ಪ್ರಯಾಣಗಳಿಗೆ ಸಾಗಿಸಲು ಸಹಾಯ ಮಾಡಬೇಕು. ಹೇಗೆ ಅಂದರೆ ಈಗ ಒಂದು ಟೈಮ್ಗೆ ಅವನು ಯಾವುದಾದ್ರೂ ಒಂದು ಅಥವಾ ಪ್ರಾಣಿ, ಇಲ್ಲಿ ಗೋಟ್ನ ತಗೊಂಡೋಗ್ಬೋದು, ಇಲ್ಲಾಂದರೆ ಲಯನ್ನ ತಗೊಂಡೋಗ್ಬೋದು, ಇಲ್ಲಾಂದರೆ ಹುಲ್ಲು ತಗೊಂಡೋಗ್ಬೋದು. ಒಂದು ಸಲಿಗೆ ಒಂದನ್ನು ಮಾತ್ರ ಇಲ್ಲಿ ತಗೊಂಡೋಗೋಕ್ಕೆ ಚಾನ್ಸ್ ಇದೆ. ಇನ್ ಕೇಸ್ ಇಲ್ಲಿ ನೋಡಿ, ಅವನು ಒಂದು ಬಾರಿ ತೆಗೆದುಕೊಂಡು ಹೋಗಬಹುದು. ಕುರಿ ಮತ್ತು ಹುಲ್ಲನ್ನು ದಡದಲ್ಲಿ ಬಿಟ್ಟರೆ ಕುರಿ ಹುಲ್ಲನ್ನು ತಿನ್ನುತ್ತದೆ. ಈಗ ಸಿಂಹನ ತಗೊಂಡೋಗಿ ಕುರಿ ಮತ್ತು ಹುಲ್ಲನ್ನು ಇಲ್ಲಿ ಬಿಟ್ಟರೆ ಏನು ಮಾಡುತ್ತೆ, ಕುರಿ ಹುಲ್ಲನ್ನು ತಿನ್ನುತ್ತೆ. ಇಲ್ಲಿ ಕುರಿ ಹುಲ್ಲನ್ನು ತಿನ್ನಬಾರದು, ಅದೊಂದು ಚಾಲೆಂಜ್ ಇದೆ. ಮತ್ತು ಕುರಿ ಮತ್ತು ಸಿಂಹವನ್ನು ದಡದಲ್ಲಿ ಬಿಟ್ಟರೆ ಸಿಂಹವನ್ನು ಕುರಿಯನ್ನು ತಿನ್ನುತ್ತದೆ. ಏನಾದರೂ ಇಲ್ಲಿ ಹುಲ್ಲನ್ನು ತಗೊಂಡೋಗಿ ಸಿಂಹ ಮತ್ತು ಕುರಿಯನ್ನು ಇಲ್ಲೇ ಬಿಟ್ಟರೆ ಸಿಂಹ ಏನು ಮಾಡುತ್ತೆ, ಕುರಿಯನ್ನು ತಿಂದುಬಿಡುತ್ತೆ. ಓಕೆನಾ. ಈಗೇನಂದರೆ ಈಗ 3 ಕೂಡ ಬೋಟ್, ಇಲ್ಲಿ ಬೋಟ್ಸ್ ಮ್ಯಾನ್ ಹತ್ರ ಇದ್ದಾವೆ, ಸುರಕ್ಷಿತವಾಗಿ ಇದ್ದಾವೆ. ಈಗ ಹೆಂಗೆ ಅವನು ತಲುಪಿಸ್ಬೇಕು, ಸೊ ನೋಡ್ತಾ ಹೋಗೋಣ. ಈಗ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟು ಟ್ರಿಪ್ 1ಅಲ್ಲಿ ಏನು ಮಾಡ್ತಾನೆ, ಬೋಟ್ ಮ್ಯಾನು ಶಿಪ್ಪನ್ನ ತಗೊಂಡೋಗ್ಬೋದು. ಅರ್ಥ ಆಗ್ತಿದೆಯಲ್ಲ, ಏನು ಮಾಡ್ತಾನೆ, ಶಿಪ್ಪನ್ನ ತಗೊಂಡೋಗ್ತಾನೆ. ಈಗ ಶಿಪ್ಪನ್ನ ತಗೊಂಡೋಗಿ ಇಲ್ಲಿಂದ ಇಲ್ಲಿಗೆ ಬಿಟ್ಟ. ಓಕೆ. ಮತ್ತೆ ಇಲ್ಲಿಂದ ಇಲ್ಲಿ ಹೋಗಿದ್ದು 1 ಟ್ರಿಪ್ ಆಯಿತು. ಮತ್ತು 2ಇಂದ ಮತ್ತು ವಾಪಸ್ ಇಲ್ಲಿಗೆ ಬರಬೇಕಲ್ಲ 1, ಅದನ್ನು ಟ್ರಿಪ್ 2 1ನಲ್ಲಿ ಏನು ಮಾಡ್ತಾನೆ, ಸೊ ಎಂಟಿ, ಅವನು ಸಿಂಗಲ್ ಆಗಿ ವಾಪಸ್ ಬರ್ತಾನೆ, ಅಲ್ಲಿ ಏನೂ ಇರಲ್ಲ. ಇಲ್ಲಿ ಈಗ ಫಸ್ಟು ನಮಗೆ ಶಿಪ್ಪು ಇಲ್ಲಿ ಬಿಟ್ಟಿದ್ದಾನೆ. ಓಕೆನಾ. ಈಗ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಲಯನನ್ನು ತಗೊಂಡೋಗ್ತಾನೆ. ಟ್ರಿಪ್ಪು 3ಲಿ ಏನು ಮಾಡ್ಬೋದು, ಈಗ ಲಯನನ್ನು ತಗೊಂಡೋಗ್ತಾನೆ. ಸೊ ನಾವು ಹಿ ಈಸ್ ಕ್ಯಾರಿಂಗ್ ಲಯನ್ ವಿತ್ ಹಿಮ್. ಸೊ ಈಗ ಇಲ್ಲಿ ಲಯನನ್ನು ಇಲ್ಲಿ ಬಿಡ್ತಾನೆ, ಈಗ ಮತ್ತೆ ಶಿಪ್ಪನ್ನು ವಾಪಸ್ ತಗೊಂಡೋಗ್ತಾನೆ. ಶಿಪ್ಪನ್ನು ಟ್ರಿಪ್ 4ಅಲ್ಲಿ ವಾಪಸ್ ಏನು ಮಾಡ್ತಾನೆ, ಶಿಪ್ ವಾಪಸ್ ತಗೊಂಡು ಅಗೈನ್ ಈಸ್ ಟೇಕಿಂಗ್ ಶಿಪ್ ಅಗೈನ್. ಓಕೆ. ಈಗೇನು ಮಾಡ್ತಾನೆ, ಶಿಪ್ ತಗೊಂಡೋಗಿ ಏನು ಮಾಡ್ತಾನೆ, ಶಿಪ್ಪನ್ನು ಇಲ್ಲೇ ಬಿಡ್ತಾನೆ. ಈ ಟ್ರಿಪ್ 5ಅಲ್ಲಿ ಏನು ಮಾಡ್ತಾನೆ, ಈಸ್ ಟೇಕಿಂಗ್ ಗ್ರಾಸ್ನ ತಗೊಂಡೋಗ್ತಾನೆ ಇನ್ ಟ್ರಿಪ್ 5. ಸೊ ಇಲ್ಲಿ 2ನೇ ದಡದಲ್ಲಿ ಬಿಡ್ತಾನೆ. ಅರ್ಥ ಆಯ್ತಲ್ಲ. ಸೊ ಟ್ರಿಪ್ 6ಅಲ್ಲಿ ಏನು ಮಾಡ್ತಾನೆ, ಈಗ ಇಲ್ಲಿ ಟ್ರಿಪ್ 6ಅಲ್ಲಿ ಮತ್ತೆ ಈ ಸ್ಕೀಮ್ ಎಂಟಿ ಅಲೋನಾಗಿ ಬರ್ತಾನೆ ವಾಪಸ್ ಇಲ್ಲಿಗೆ 2ಇಂದ 1ಗೆ. ಅರ್ಥ ಆಗ್ತಿದೆಯಲ್ಲ. ಇದು ನೋಡಿ, 1 to 2 ಹೋಗ್ತಾನೆ, ಮತ್ತು 2 to 1,
ಮತ್ತೆ ಇಲ್ಲಿ 1 to 2, ನೆಕ್ಸ್ಟು ಇಲ್ಲಿ ಮತ್ತೆ 2 to 1, ಇಲ್ಲಿ ನೋಡಿ ಮತ್ತೆ 1 to 2, ಈಗ ಮತ್ತೆ 2 to 1 ಸಿಂಗಲಾಗಿ ಬಂದ, ಈಗೇನು ಇಲ್ಲ ಅವನ ಜೊತೆ. ಓಕೆನಾ? ಸೊ ಇಲ್ಲಿ ಟ್ರಿಪ್ 4 ಏನು ಮಾಡ್ದ, ಇಲ್ಲಿ ಟ್ರಿಪ್ 5ಅಲ್ಲಿ ಗ್ರಾಸನ್ನು ಬಿಟ್ಟ. ಈಗ ಇಲ್ಲಿ ಎರಡನೇ ದಡದಲ್ಲಿ ಏನಿದೆ, ಲಯನ್ನು ಮತ್ತು ಗ್ರಾಸು ಇದೆ. ಈಗ ಇಲ್ಲಿ ಉಳಿದಿರೋದು ಯಾವುದು, ಶಿಪ್ ಒಂದೇ ಉಳಿದಿರೋದು. ಈಗ ವಾಪಸ್ ಬಂದಲ್ಲ, ಈಗ ಟ್ರಿಪ್ 7ಅಲ್ಲಿ ಏನು ಮಾಡ್ತಾನೆ, ಈಗ ಶಿಪ್ಪನ್ನು ವಾಪಸ್ಸು ತಗೊಂಡೋಗ್ತಾನೆ. ಸೊ 1 to 2. ಸೊ ಅಲ್ಲಿಗೆ ಏನಾಯ್ತು ನೋಡಿ, ಇಲ್ಲೀಗ ಸೊ ಒಂದನೇ ದಡದಲ್ಲಿ ಏನೂ ಉಳಿದಿಲ್ಲ. ಈಗ ಎರಡನೇ ದಡದಲ್ಲಿ ಎಲ್ಲ ಅವನ ಹತ್ರ ಏನು 2 ಪ್ರಾಣಿಗಳು, ಒಂದು ಗ್ರಾಸ್ ಕಂತ ಇತ್ತು, ಅದನ್ನು ಎಲ್ಲದನ್ನು ಇಲ್ಲಿಂದ ಇಲ್ಲಿಗೆ ಸಾಗಿಸಿದ್ದಾನೆ. ಟೋಟಲ್ ಎಷ್ಟು ಟ್ರಿಪ್ ತಗೊಳ್ತು, ಟೋಟಲ್ಲು 7 ಟ್ರಿಪ್ಪನ್ನು ತಗೊಳ್ತು. ನಿಮ್ಗೇನಾದ್ರೂ ಸಾಧ್ಯ ಇದ್ದರೆ 7ಕ್ಕಿಂತ ಕಡಿಮೆ ಟ್ರಿಪ್ಪನ್ನು ಮಾಡ್ಬೋದಾ, ಟ್ರೈ ಮಾಡಿ. ಆದರೆ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಓಕೆನಾ? ಸೊ ಈಗ ಏನು ಮಾಡೋದು, ಫಸ್ಟು ಯಾರು ಕೊಟ್ಟಿದ್ದು, ಮೀರಾ ಸಂಜುಗೆ ಕೊಟ್ಲು. ವೆರಿ ಇಂಟ್ರೆಸ್ಟಿಂಗ್ ಪಜಲ್ ಅಲ್ಲ. ಸೊ ಈಗ ನಾವು ಎರಡನೇ ಪಜಲನ್ನು ನೋಡೋಣ. ಈಗ ಸಂಜು ಏನು ಮಾಡ್ತಾನೆ, ಸಂಜು ಇಂಟ್ರೊಡ್ಯೂಸ್ ಎ ಗೇಮ್ ಕಾಲ್ಡ್ ಪೈಲ್ ಆಫ್ ಪೆಬಲ್ಸ್ ಟು ಮೀರಾ. ಸೊ ಇದನ್ನು ನಾನು ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, 2 ಅಂದರೆ ದೇರ್ ಆರ್ 2 ಪೈಲ್ಸ್ ಆಫ್ ಪೆಬಲ್ಸ್. ಪೈಲ್ಸ್ ಅಂದರೆ ಏನು ನಾವು ಹೇಳ್ಬೋದು ಅಂದರೆ ರಾಶಿ ಅಂತ ಹೇಳ್ಬೋದು. ಇಲ್ಲಿ ಪೆಬಲ್ಸ್ ಅಂದರೆ ನಾವೇನು ಹೇಳ್ಬೋದು, ಕಲ್ಲುಗಳು. ಓಕೆ, ಈಗ ನೀವು ಕೆರೆ ದಡದಗಳಲ್ಲೆಲ್ಲ ಕಲ್ಲುಗಳು ನೋಡ್ತಿರಲ್ಲ, ಆ ಥರ ಇಲ್ಲಿ ಕಲ್ಲುಗಳ ರಾಶಿ ಇದೆ. ಈ ರಾಶಿಲಿ ಒಂದೊಂದು ರಾಶಿಲೂ ಎಷ್ಟಿದೆ, 7 ಪೆಬಲ್ಸ್ ಇದೆ. ಏನಿದೆ, 7 ಪೆಬಲ್ಸ್ ಇದೆ. ಓಕೆನಾ? 3 4 5 6 7 ಪೆಬಲ್ಸ್ ಇದೆ. ಸೊ ಇದರಲ್ಲೂ ಕೂಡ ಟೋಟಲ್ಲು 7 ಪೆಬಲ್ಸು ಇದೆ. ಓಕೆನಾ? ಇಲ್ಲಿ ಚಾಲೆಂಜ್ ಏನು ನೋಡ್ತಾ ಹೋಗೋಣ. ಓಕೆನಾ? ಈಚ್ ಪ್ಲೇಯರ್ ಕ್ಯಾನ್ ಪಿಕ್ ಆ್ಯಸ್ ಮೆನಿ ಪೆಬಲ್ಸ್ ದೇ ವಾಂಟ್ ಫ್ರಮ್ ಈದರ್ ಆಫ್ ದಿ ಪೈಲ್ಸ್. ಇಲ್ಲಿ ಪ್ಲೇಯರ್ಸು 2 ಇದ್ದಾರೆ. ಓಕೆನಾ? ಇಬ್ಬರು ಟೂ ಪ್ಲೇಯರ್ಸ್ ಇದ್ದಾರೆ ಅಂತ ನೀವು ಅಂದ್ಕೊಳ್ಳಿ ಈಗ. ಓಕೆನಾ? 2 ಪ್ಲೇಯರ್ಸ್ ಇದ್ದಾರೆ. ಯಾರು, ಸಂಜು ಮತ್ತು ಮೀರಾ. ದಿ ಪ್ಲೇಯರ್ ಹೂ ಪಿಕ್ಸ್ ದಿ ಲಾಸ್ಟ್ ಪೆಬಲ್ಸ್ ವಿನ್. ಯಾರು ಈಗ ಇಲ್ಲಿ ಪೆಬಲ್ಸ್ ಇದೆಯಲ್ಲ, ಯಾರು ಎಷ್ಟು ಬೇಕಾದರೂ ತಗೋಬೋದು. ಲಾಸ್ಟಿಗೆ ಒಂದು ಉಳಿದಾಗ ಅದನ್ನು ಯಾರು ತಗೊಳ್ತಾನೋ, ಈಗ ಎ ಮತ್ತು ಬಿ ಅಂದಿಲ್ಲ, ಇಲ್ಲಿ ತಗೊಳ್ಳೋಣ ನಾವು. ಯಾರು, ಸಂಜು ಮತ್ತು ಮೀರಾ. ಓಕೆ, ಇದರಲ್ಲಿ ಲಾಸ್ಟ್ ಪೆಬಲ್ಸನ್ನು ಯಾರು ತಗೊತಾರೋ ಅವ್ರು ವಿನ್ ಆಗ್ತಾರೆ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ನಾನು ಹಿಂಟ್ ಕೊಡ್ತೀನಿ ಇದಕ್ಕೆ. ಓಕೆ, ಇಲ್ಲಿ ನೋಡಿ, ಸಂಜು ವಿನ್ ಆಗಬೇಕು ಅಂದರೆ ಫಸ್ಟು ಮೀರಾನ ನೀನು ಪೆಬಲ್ಸ್ ಎಷ್ಟಾರು ತಗೋ ಅಂತ ಕಳಿಸ್ಬೇಕು. ಓಕೆನಾ? ಇಲ್ಲಿ ಮೀರಾ ಎಷ್ಟು ಪೆಬಲ್ಸನ್ನು ತಗೊಳ್ತಾಳೋ, ಈಗ ಫಾರ್ ಎಕ್ಸಾಂಪಲು ಮೀರಾ 2 ಪೆಬಲ್ಸ್ ತಗೊಂಡ್ರೆ ಸಂಜುನು ಕೂಡ ಇಲ್ಲಿ 2 ಪೆಬಲ್ಸನ್ನು ತಗೋಬೇಕು. ಓಕೆ, ನೆಕ್ಸ್ಟು ಅಗೇನ್ ಈಗ ತಗೊಂಡಾಯ್ತು ಸಂಜು, ಇಲ್ಲಿ ಇನ್ನಿಷ್ಟು ಉಳಿದಿದೆ. ಈಗ ಮತ್ತೆ ಈಗ ಮೀರಾ ಬಂದು 1 ಪೆಬಲನ್ನು ತಗೊಂಡ್ರೆ, ಸಂಜು ಇಲ್ಲಿ ಮತ್ತೆ 1 ಪೆಬಲನ್ನೇ ತಗೋಬೇಕು. ಸೊ ಇದು ಗೇಮ್ ಟೆಕ್ನಿಕ್. ಇಲ್ಲಿ ಸಂಜು ವಿನ್ ಆಗಬೇಕು ಅಂದರೆ ಸಂಜು ಬುದ್ಧಿ ಓಡಿಸಿ ಏನು ಮಾಡಬೇಕು, ಮೀರನ್ನ ಕಳಿಸ್ಬೇಕು. ಓಕೆನಾ? ಮೀರನ್ನ ಕಳಿಸ್ಬಿಟ್ಟು ಮೀರಾ ಎಷ್ಟು ಪೆಬಲ್ಸ್ ತಗೊತಾಳೋ, 1 ಪೆಬಲ್ಸ್ ತೊಗೊಂಡ್ರೆ ಸಂಜುನು ಅಷ್ಟೇ ಪೆಬಲ್ಸ್ ತಗೋಬೇಕು, ಪ್ರತಿ ಟೈಮು ಅಷ್ಟೇ ತಗೋಬೇಕು. ಲಾಸ್ಟಿಗೆ ಸಂಜುಗೆ 1 ಉಳಿಯುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಟ್ರೈ ಮಾಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇದ್ರ ಹಿಂದೆ ಏನು ಟೆಕ್ನಿಕ್ ಇದೆ ಅಂದರೆ ಏನು ಟೆಕ್ನಿಕ್ ಇದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆನಾ? ಸೊ ವಿಲ್ ಮೂವ್ ಟು ಈಗ 3rd ಕ್ವಶನ್. ನಾವು ಮೀರಾ ಸ್ಟರ್. ಈಗ ಮೀರಾ ಮತ್ತೆ ಈಗ ಒಂದು ಪಜಲ್ ಕೊಡ್ತಾಳೆ. ಸೊ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ನೋಡ್ತಾ ಹೋಗಿ. ಶಿ ಗಿವ್ಸ್ ಎ ಫನ್ ಪಜಲ್ ಟು ಸಂಜು ವಿತ್ ದಿ ಫಾಲೋಯಿಂಗ್ ಸ್ಟೆಪ್ಸ್. ಈಗ ಮೀರಾ ಈಗ ಸಂಜುಗೆ ಹೇಳ್ತಾಳೆ, ಟೇಕ್ ಎನಿ 2 ಡಿಫ್ರೆಂಟ್ ಡಿಜಿಟ್ಸ್. ನೀನು ಯಾವ್ದಾರ 2 ಡಿಜಿಟ್ಸ್ ತಗೋ ಅಂತ ಹೇಳ್ತಾಳೆ. ಸೊ ಈಗ ಸಂಜು ತಗೊಳ್ತಾನೆ 3 and 7 ಅಂತ ತಗೊಳ್ತಾನೆ. ಸೊ ನಾವು ಮೀರಾ ಹೇಳ್ತಾಳೆ, ಮೇಕ್ 2 ಡಿಜಿಟ್ಸ್ ನಂಬರ್ಸ್ ಯೂಸಿಂಗ್ ದೆಮ್. ನೀವು ಈಗ ಏನು ಮಾಡ್ಬೋದು, ಕ್ಲಾಸಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಇಬ್ಬರು ಇರ್ತೀರಾ ಎದುರು ಬದ್ರಿಗೆ. ಸೊ ಈ ಮೀರಾ ಮತ್ತು ಸಂಜು ಹೇಗಿರ್ತಾರೋ ನೀವು ಕೂಡ ಇದನ್ನು ಹಾಗೆ ಮಾಡ್ತಾ ಹೋಗ್ಬೋದು. ಅಲ್ಲಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಮೇಕ್ 2 ಡಿಜಿಟ್ ನಂಬರ್ಸ್ ಯೂಸಿಂಗ್ ದೆಮ್. ಈಗ 3 and 7 ತಗೊಂಡಿದ್ದಾನಲ್ಲ, ಸೊ ಅದರಲ್ಲಿ ನಾವು 3 ಡಿಜಿಟ್ ನಂಬರ್ನ ಮಾಡ್ಬೋದು. ಒಂದು
37 ಮಾಡ್ಬೋದು, ಇನ್ನೊಂದು 73 ಮಾಡ್ಬೋದು. ಪಾಸಿಬಿಲಿಟಿ ಇರೋದು ಇವೆರಡೆ, 2 ಡಿಜಿಟ್ ನಂಬರ್ ಮಾಡಬೇಕು ಅಂದರೆ 3 and 7 ಇಂದ ಇವೆರಡನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸಬ್ಟ್ರಾಕ್ಟ್ ದಿ ಸ್ಮಾಲರ್ ನಂಬರ್ ಫ್ರಮ್ ದಿ ಬಿಗ್ಗರ್ ನಂಬರ್, ಅಂದರೆ ಚಿಕ್ಕ ನಂಬರ್ನ ಬಿಗ್ಗರ್ ನಂಬರಿಂದ ನೀವು ಸಬ್ಟ್ರಾಕ್ಟ್ ಮಾಡಿ, ಯಾವುದೇ ನಂಬರ್ ಇರಲಿ. ಸೊ ಈಗ ನಮಗೆ ದೊಡ್ಡ ನಂಬರ್ ಸಿಕ್ಕಿರೋದು ಯಾವುದು 73, ಇಲ್ಲಿ 3 and 7 ಅಲ್ಲಿ ಮಾಡಿದಾಗ ಚಿಕ್ಕದು 37. ಸೊ ಇವೆರಡನ್ನ ನೀವು ಸಬ್ಟ್ರಾಕ್ಟ್ ಕಳೆದಾಗ 73 ಇಂದ 37 ಕಳೆದಾಗ 36 ಬರುತ್ತೆ. ಓಕೆನಾ. ಇಲ್ಲಿ ಕ್ವಶನ್ ಕೇಳ್ತೇವೆ ನೋಡಿ, ನಾವು ಯೂಸ್ ದಿ 2 ಡಿಜಿಟ್ ಇನ್ ದಿ ಡಿಫ್ರೆನ್ಸ್ ಆ್ಯಂಡ್ ರಿಪೀಟ್ ಬಿ ಆ್ಯಂಡ್ ಸಿ. ಈಗ ಮತ್ತೆ ನಿಮಗೆ ಬಿ ಆ್ಯಂಡ್ ಸಿಲಿ ಏನು ಸಿಗ್ತಾ ಹೋಗಿದೆ, ಸೊ ಅದನ್ನು ಮತ್ತೆ ರಿಪೀಟ್ ಮಾಡ್ತಾ ಹೋಗಿ. ಹೇಗೆ, ಇಲ್ಲಿ ನೋಡಿ, ಈಗ ನಮಗೆ 36 ಸಿಕ್ಕಿದೆ ಅಲ್ವಾ, ಅದೇ ಥರ ಈಗ 36ನ ನೀವು ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ 63 ಬರುತ್ತೆ. ಓಕೆನಾ. ಇಲ್ಲಿ ನೀವು ಕೆಳಗಡೆ ನೋಡ್ತಾ ಹೋಗ್ಬೋದು ನೋಡಿ, 63 ಇದೆ ಅಲ್ವಾ, ನೋಡಿ ನಮಗೆ 63 ಮತ್ತು 36 ಅಂದರೆ ಗ್ರೇಟರ್ ನಂಬರಿಂದ ಸ್ಮಾಲರ್ ನಂಬರ್ನ ಸಬ್ಟ್ರಾಕ್ಟ್ ಮಾಡೋದು. ಮತ್ತೆ ನಮಗೇನು ಸಿಕ್ತು, 27 ಸಿಕ್ತು. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟು 27ನ ಮತ್ತೆ 2 ಡಿಜಿಟ್ ನಂಬರ್ ಮಾಡಿ, ನಮಗೆ 27 ಸಿಕ್ಕಿದೆ, ಇಲ್ಲಿ 2 and 7 ಇಂದ 27 ಸಿಕ್ಕಿದೆ, ಅದ್ರಲ್ಲಿ ಮತ್ತೆ ನಾವು ರಿವರ್ಸ್ ಮಾಡಿದ್ರೆ ಏನು ಸಿಗುತ್ತೆ, 72 ಸಿಗುತ್ತೆ. ಸೊ ಮತ್ತೆ ಏನು ಮಾಡಿ, ನೀವು 72 ಇಂದ 27ನ ಸಬ್ಟ್ರಾಕ್ಟ್ ಮಾಡಿ, ವಿಲ್ ಗೆಟ್ 45. ಓಕೆನಾ. ಈಗ 45 ಸಿಕ್ಕಿದೆ, ರಿವರ್ಸ್ 45 ನಾವು, ಸೊ ನಾವು ವಿಲ್ ಗೆಟ್ 54. ನಾವು ಸಬ್ಟ್ರಾಕ್ಟ್ 45 ಫ್ರಮ್ 54, ವಿ ಗೆಟ್ 9. ಸೊ ಏನಿದರಲ್ಲಿ ಟ್ರಿಕ್ ಇದೆ, ಹೌ ಡಿಡ್ ಮೀರಾ ನೋ ದಟ್ ದಿ ಡಿಜಿಟ್ 1 ಡಿಜಿಟ್ ನಂಬರ್ ಇನ್ ದಿ ಎಂಡ್ ವುಡ್ ಬಿ ಏನು, ನೀವು ಹೇಳ್ಬೋದು ನಿಮ್ಮ ಫ್ರೆಂಡ್ಸ್ಗೆ. ಸೊ ನೀವು 5th ಇದ್ದೀರಾ, ನಿಮ್ಮ 4th ಇಲ್ಲ ನಿಮಗೆ ಗೊತ್ತಿಲ್ಲದೆ ಇರೋರ್ಗೂ ದೊಡ್ಡವ್ರಿಗೆ ಇಲ್ಲಿ ಈ ಪಜಲನ್ನು ಕೊಡ್ಬೋದು. ಸೊ ಏನಂತ, ನೀವು 2 ಡಿಜಿಟ್ ನಂಬರ್ನ ಇಟ್ಕೊಳ್ಳಿ, ಅದನ್ನು ಸಬ್ಟ್ರಾಕ್ಟ್ ಮಾಡ್ತಾ ಹೋಗಿ, ಲಾಸ್ಟಿಗೆ 1 ಡಿಜಿಟ್ ನಿಮ್ಗೆ ಏನು ಸಿಕ್ತು ಅಂದರೆ 9 ಅಂತ ಹೇಳ್ಬೋದು. ಸೊ ಇದೇ ಥರ ನೀವು ಈಗ 7 and 3 ಬಿಟ್ಬಿಟ್ಟು ಬೇರೆ ನೀವು ಯಾವುದೇ ನಂಬರನ್ನು ತಗೊಳ್ಳಿ, ನಿಮಗೆ ಲಾಸ್ಟ್ಗೆ 9 ಬರುತ್ತೆ. ಸೊ ಇದು ಈ ಗೇಮನ್ನ ಟ್ರಿಕ್ಕು. ಇದನ್ನು ನೀವು ಬೇರೆಯವ್ರ ಜೊತೆ ಏನು ಮಾಡ್ಬೋದು, ಈ ಪಜಲನ್ನು ಕೊಟ್ಟು ಸೊ ಅವರಿಗೆ ನೀವು ಯೂಸ್ ಮಾಡ್ಬೋದು. ಸೊ ಏನೇ ಮಾಡಿ, ಯಾವುದೇ ನಂಬರನ್ನು ತಗೊಳ್ಳಿ, ಯಾವುದೇ 2 ಡಿಜಿಟ್ ನಂಬರ್ ತಗೊಳ್ಳಿ, ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತೇವೆ ಬನ್ನಿ. ಸೊ ಇನ್ನು ಲಾಸ್ಟಿಗೆ ನಿಮಗೆ 9 ಸಿಗ್ತಾ ಹೋಗುತ್ತೆ. ಸೊ 1 ಡಿಜಿಟ್ ನಂಬರು ನಿಮಗೆ 9 ಸಿಗುತ್ತೆ. ಸೊ ಇಲ್ಲಿ ಕೆಲವು ಕ್ವಶನ್ಸ್ ಇದೆ, ವಿಲ್ ಸಿ ನಾವು. ಅಬ್ಸರ್ವ್ ದಿ ಡಿಫ್ರೆನ್ಸಸ್ ಯು ಗೆಟ್ ಇನ್ ಈಚ್ ಸ್ಟೆಪ್ ಅಬೌವ್. ಡು ಯು ನೋಟಿಸ್ ಎನಿ ಟೈಮ್ ಇನ್ ಕಾಮನ್. ನೀವು 2 ಡಿಜಿಟ್ ನಂಬರ್ನ ತಗೊಳ್ತಾ ಹೋಗಿ. ಸೊ ನಾನು ಫಾರ್ ಎಕ್ಸಾಂಪಲ್ಗೆ ಈಗ 9 ಆಗಿದೆ ಅಲ್ವಾ, ಈಗ ನಾನೇನು ಮಾಡ್ತೀನಿ, 9 ಅಂದರೆ 09 ಅಲ್ವಾ. ಓಕೆ. ಸೊ ಈಗ ನಾನು ಇದನ್ನು ಉಲ್ಟಾ ಮಾಡಿದ್ರೆ 90 ಸಿಗುತ್ತೆ. ಗಾಟ್ ಇಟ್. ಸೊ ಈಗ ನಾನೇನು ಮಾಡ್ತೀನಿ, 90 is greater number. ಸೊ ನಾವು ಐ ಆಮ್ ಸಬ್ಟ್ರಾಕ್ಟಿಂಗ್ 9 from 9, ವಿ ಗೆಟ್ ಸೊ 81. ಸೊ ಅಗೇನ್ ದೆನ್ I will reverse the number 81, I will get 18 now. Now subtract 18 from 81, we get, subtract ಮಾಡಿ. So here carry, take carry from 8. So 11 ಅಲ್ಲಿ 8 ಹೋದರೆ 3. Then ಇಲ್ಲಿ here we have 7 ಅಲ್ಲಿ 1 ಹೋದರೆ 6. Right, got it. Next reverse the number 36, we get 63, we get 36 here. Then subtract 36 from 63, we get 45. Got it. Then again reverse the number 45, we get 54. Now subtract 45 from 54, we get 9 here. ಸೊ ಏನು ನಿಮಗೆ ಇಲ್ಲಿ ಸಿಮಿಲರ್ ಕಾಣಿಸ್ತದೆ, ನಮಗೆ 36 ಕಾಮನ್ನಾಗೆ ಎಲ್ಲ ನಂಬರ್ಸಲ್ಲೂ ಬಂದೇ ಬರುತ್ತೆ. ಸೊ ಇನ್ನೊಂದು ನಂಬರ್ ಬೇಕಾದ್ರೆ ನಾವು ಟ್ರೈ ಮಾಡ್ತಾ ಹೋಗೋಣ. ಸೊ ನಾನು ಐ ವಿಲ್ ಟೇಕ್ 4 and 8, 4 ಮತ್ತು 8 ತಗೊಳ್ತೀನಿ. ಫ್ರಮ್ ದೀಸ್ ಟು ಮೇಕ್ ಟೂ ಡಿಜಿಟ್ಸ್ ನಂಬರ್ಸ್, ದಟ್ 84 and 48 we can do, right? Now 48 is the smallest number. Subtract 48 from 84. Take 1 carry from 8 here. 14 ಅಲ್ಲಿ 8 ಹೋದರೆ ಏನು ಬಂತು ನಮಗೆ 6 ಬಂತು. ದೆನ್
ಇಲ್ಲಿ 7ಅಲ್ಲಿ 4 ಹೋದರೆ 3 ಬಂತು, 36 ಬಂತ. ಅಗೈನ್ 36 ಮತ್ತು ನಾವು ರಿವರ್ಸ್ ಮಾಡಿದ್ರೆ 63 ಬರುತ್ತೆ. ಅಗೈನ್ ವಿಲ್ ಗೆಟ್ ದಿ ಸೇಮ್ ಸ್ಟೆಪ್. ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಲಾಸ್ಟಿಗೆ ನಮಗೆ 1 ಡಿಜಿಟ್ ನಂಬರ್ ಏನು ಬರುತ್ತೆ, ನಮಗೆ 9 ಬರುತ್ತೆ. ಸೊ ಹೋಪ್ ಯು ಅಂಡರ್ಸ್ಟುಡ್. ಸೊ ಈ ಗೇಮ್ದು ಟ್ರಿಕ್ಕು ಇದು ತುಂಬ ಚೆನ್ನಾಗಿದೆ. ಸೊ ಮುಂದೆ ಕ್ವಶನ್ಸ್ ಇದೆ, ನೋಡ್ತಾ ಹೋಗೋಣ. ಟ್ರೈ ದಿ ಪಜಲ್ ಯೂಸಿಂಗ್ ಎನಿ ಅದರ್ ಪೇರ್ ಆಫ್ ಡಿಜಿಟ್ಸ್. ವಾಟ್ ಈಸ್ ಕಾಮನ್ ಟು ದೀಸ್ ಡಿಫರೆನ್ಸಸ್? ವಾಟ್ ಡು ಯು ಗೆಟ್ ಇನ್ ದಿ ಎಂಡ್? ಸೊ ಈಗಾಗಲೇ ನಾನು 2 ಪ್ರಾಬ್ಲಮ್ಸನ್ನು ಎಕ್ಸಾಂಪಲ್ಸ್ನ ತೊಗೊಂಡಿದ್ದೀನಿ. ಸೊ ನೀವು ಇನ್ನೂ ಹೆಚ್ಚಾಗಿ ಬೇರೆ ಎಕ್ಸಾಂಪಲ್ಸ್ನ ತಗೊಂಡು ಇದಕ್ಕೆ ಮಾಡ್ತಾ ಹೋಗ್ಬೋದು. ಸೊ ನಾವು ವಿಲ್ ಕಂಟಿನ್ಯೂ ವಿತ್ ಥರ್ಡ್ ಕ್ವಶನ್. ವಾಟ್ ಡಿಜಿಟ್ಸ್ ಕ್ಯಾನ್ ಯು ಚೂಸ್ ಸೊ ದಟ್ ಯು ಗೆಟ್ 1 ಡಿಜಿಟ್ ನಂಬರ್ ಇನ್ ದಿ ಫಸ್ಟ್ ಸ್ಟೆಪ್ ಇಟ್ ಸೆಲ್ಫ್? ಗಿವ್ ಸಮ್ ಎಕ್ಸಾಂಪಲ್ಸ್, ಡಿಸ್ಕ್ರೈಬ್ ದಿ ಪ್ಯಾಟ್ರನ್ ಇನ್ ದಿ ಡಿಜಿಟ್ಸ್. ಅಂದರೆ ನೀವು ಇಲ್ಲಿ ನಮಗೆ 2-3 ಸ್ಟೆಪ್ಸ್ ಆದಮೇಲೆ ನಮಗೆ 1 ಡಿಜಿಟ್ ಬಂದಿದೆ, ಹೌದಲ್ವಾ? ಸೊ ಅದೇ ಥರ ಇಲ್ಲಿ ಏನು ಕೇಳ್ತಾರೆ ಅಂದರೆ, ವಾಟ್ ಡಿಜಿಟ್ಸ್ ಕ್ಯಾನ್ ಯು ಚೂಸ್ ಸೊ ದಟ್ ಯು ಗೆಟ್ 1 ಡಿಜಿಟ್ ನಂಬರ್ ಇನ್ ದಿ ಫಸ್ಟ್ ಸ್ಟೆಪ್ ಇಟ್ ಸೆಲ್ಫ್. ಒಂದು ಸಲ ಮಾಡಿದ ತಕ್ಷಣ ನಿಮಗೆ 1 ಡಿಜಿಟ್ ನಂಬರ್ 9 ಬಂದುಬಿಡ್ಬೇಕು. ಆ ಥರ ಬರಬೇಕು ಅಂದರೆ ನಾವು ಯಾವ ಥರ ಡಿಜಿಟ್ಸನ್ನು ನಾವು ಚೂಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೇಳ್ತಾರೆ. ಸೊ ನಾವು ಚೂಸ್ ಮಾಡೋಣ. ಈಗ ನೋಡಿ, 1-2 ಎಕ್ಸಾಂಪಲ್ ಕೊಡ್ತೀನಿ, ನೀವು ಅದು ಬಿಟ್ಬಿಟ್ಟು ಬೇರೆನೂ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇದಕ್ಕೆ ನೀವು ಮೇಲ್ಗಡೆ ಎಕ್ಸಾಂಪಲ್ಸನ್ನು ಗಮನಿಸ್ಬೋದು. ಇಲ್ಲಿ ನೋಡಿ, ಲಾಸ್ಟಿಗೆ 9 ಬಂದಿದೆ ಅಲ್ವಾ, ನೀವು 5 and 4 ನೀವು ಚೂಸ್ ಮಾಡ್ಬೋದು. ಸೊ ಅದನ್ನು ಬಿಟ್ಟು ಯಾವ್ದು ಚೂಸ್ ಮಾಡ್ಬೋದು ಅಂದರೆ, ವೆರಿ ಸಿಂಪಲ್ ಅಂದರೆ 1 ಮತ್ತು 0 ಚೂಸ್ ಮಾಡಿ. ಸೊ 1 ಮತ್ತು 0 ಚೂಸ್ ಮಾಡಿದ್ರೆ, ಸೊ ಫ್ರಮ್ ದೀಸ್ 2 ವಿ ಕ್ಯಾನ್ ಮೇಕ್ 10 and 0 1 ವಿ ಕ್ಯಾನ್ ಮೇಕ್, ರೈಟ್? ಸೊ ನಾವು ಸಬ್ಟ್ರಾಕ್ಟ್ 1 from 10 ವಿ ಗೆಟ್ 9 here, right? So another one more example we can take is 8 and 9. Take 8 and 9 now. Okay, 8 and 9 ತಗೊಂಡ್ರೆ, so from these 2 we can make 98 and reverse this one, we get 89. Now subtract 89 from 98, we get 9 here, right? ಸೊ ಇದೇ ಥರ ನೀವು ಬೇರೆ ಎಕ್ಸಾಂಪಲ್ಸ್ನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ನೆಕ್ಸ್ಟು 4th ಕ್ವಶನನ್ನು ನಾವು ಇಲ್ಲಿ ಟ್ರೈ ಮಾಡೋಣ. Now find different digits such that the difference between the numbers is 27. ಸೊ ಇಲ್ಲಿ ನಮಗೆ ಒಂದು ಎಕ್ಸಾಂಪಲ್ಸ್ ನಿಮಗೆ ಮೇಲ್ಗಡೆ ಗೊತ್ತಿದೆ, 63 and 36ನ ನಾವು ಚೂಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಡಿಫ್ರೆನ್ಸ್ ಅಂದರೆ ನಾವು ಸಬ್ಟ್ರಾಕ್ಟ್ ಮಾಡಿದಾಗ, ಒಂದು ಗ್ರೇಟರ್ ನಂಬರಿಂದ ಸ್ಮಾಲರ್ ನಂಬರ್ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಏನು ಸಿಗ್ತದೆ, 27 ಸಿಗ್ತದೆ. ಸೊ ಇದೇ ಥರ ನೀವು ಬೇರೆ ಎಕ್ಸಾಂಪಲ್ಸನ್ನು ನೀವು ಕೊಡ್ಬೋದು. ಅಂದರೆ ಬೇರೆ ಯಾವ 2 ಡಿಜಿಟ್ಸ್ನ ನೀವು ಚೂಸ್ ಮಾಡಿಕೊಂಡು ಇಲ್ಲಿ ನಾವು 27ನ ಬರ್ಸ್ಬೋದು ಅನ್ನೋದನ್ನು ನೀವು ಈಗ ಹೇಳ್ತಾ ಹೋಗಬೇಕು. ಸೊ ನಾವು ಟ್ರೈ ವಿತ್. ಸೊ ಆಲ್ರೆಡಿ ನಮಗೆ ಗೊತ್ತಿದೆ, ಇಲ್ಲಿ 63 ಮತ್ತು 36 ಆಲ್ರೆಡಿ ವಿ ಹ್ಯಾವ್ ಟ್ರೈಡ್ ದಿಸ್. ಸೊ ದಿ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 2 ಈಸ್ 27, ರೈಟ್? ಸೊ ಒನ್ ಮೋರ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್. ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ, ಉಳಿದನ್ನು ನೀವು ಟ್ರೈ ಮಾಡ್ತಾ ಹೋಗಿ. ಏನು ಮಾಡ್ಬೋದು, 2 and 5 ನಾವು ಚೂಸ್ ಮಾಡ್ಬೋದು. ಓಕೆ, 2 and 5 ಚೂಸ್ ಮಾಡಿದ್ರೆ, ಸೊ ಫ್ರಮ್ ದೀಸ್ 2 ವಿ ಗೆಟ್ 52 and ರಿವರ್ಸ್ ದಿಸ್ ಒನ್ ವಿ ಗೆಟ್ 25. ಸೊ ನಾವು ಸಬ್ಟ್ರಾಕ್ಟ್ 25 ಫ್ರಮ್ 52, 15 ಸಬ್ಟ್ರಾಕ್ಟ್ ಮಾಡಿ. ಸೊ ಏನಾಗುತ್ತೆ, ಇಲ್ಲಿ 5ಇಂದ 1 ಕ್ಯಾರಿ ತಗೊಳ್ಳಿ, 12ಅಲ್ಲಿ 5 ಹೋದರೆ 7. ಸೊ ಹಿಯರ್ 4ಅಲ್ಲಿ 2 ಹೋದರೆ 27. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, 3 and 0 ತಗೋಬೋದು. ಸೊ ವೆರಿ ಈಸಿ ಎಕ್ಸಾಂಪಲ್ ದಿಸ್ ಒನ್. ಸೊ 30 and ರಿವರ್ಸ್ ದಿಸ್ ಒನ್ 03. ಸೊ ಇಫ್ ಯು ಸಬ್ಟ್ರಾಕ್ಟ್ 3 from 30 ವಿ ಗೆಟ್ 27. So like this, so try more examples, that is do it yourself and comment in the comment box. ನಿಮ್ಗೆ ಏನು ಆನ್ಸರ್ ಸಿಗುತ್ತೆ ಕಮೆಂಟ್ ಬಾಕ್ಸ್. ಓಕೆ, ನೆಕ್ಸ್ಟ್ 5th ಕ್ವಶನ್. ಮೀರಾ ಫೌಂಡ್ ಆನ್ ಇಂಟ್ರೆಸ್ಟಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ದಿ 2 ಡಿಜಿಟ್ಸ್ ಆ್ಯಂಡ್ ದಿ ಡಿಫ್ರೆನ್ಸ್ ಒಬ್ಟೈನ್ಡ್. ಕ್ಯಾನ್ ಯು ಸಿ ಇಟ್ ಇನ್ ದಿ ಟೇಬಲ್ ದಟ್ ಮೀರಾ ಮೇಡ್? ಅಂದರೆ ಸೊ ನಾವು ಏನು ಡಿಫ್ರೆನ್ಸ್ ಮಾಡ್ತಾಯಿದ್ದೀವಿ, ಈಗ ನಾವು ಯಾವ 2 ಡಿಜಿಟ್ಸ್ನ ಚೂಸ್ ಮಾಡಿಕೊಂಡು ನಾವು ಅದರಲ್ಲಿ 2 ಡಿಜಿಟ್ ನಂಬರನ್ನು ಮಾಡಿ ಡಿಫ್ರೆನ್ಸನ್ನು ತೆಗೋದ್ವಿ. ಸೊ ಅದರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ, ನೋಡ್ತಾ ಹೋಗಿ ಇಲ್ಲಿ. ಸೊ ಡಿಜಿಟ್ಸನ್ನು ಇಲ್ಲಿ 3 and 7 ಚೂಸ್ ಮಾಡಿದ್ರೆ, ಸೊ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ 3 and 7 ಹಿಯರ್? ಸೊ 7 - 3 4 ಆಗುತ್ತೆ. ಸೊ ಆಗ ಬಂದಾಗ ಇಲ್ಲಿ ನೋಡಿ, ಡಿಫ್ರೆನ್ಸ್ ಇನ್ ನಂಬರ್ಸ್ ಫಾರ್ಮ್ಡ್ ಬೈ ಡಿಜಿಟ್ಸ್ ಏನಾಗ್ತದೆ, 36 ಬರ್ತಿದೆ. ಓಕೆನಾ, 36 ಬರ್ತಿದೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, 1 and 9 ಚೂಸ್ ಮಾಡಿದ್ರೆ ನಮಗೆ ಇಲ್ಲಿ 8 ಬರ್ತಿದೆ. ಲಾಸ್ಟಿಗೆ ಅವೇನೋ ಇಲ್ಲಿ ಡಿಫ್ರೆನ್ಸ್ ಮಾಡಿದ್ರೆ 72 ಬರ್ತಿದೆ. ಸೊ ನೆಕ್ಸ್ಟು 2 ಮತ್ತು 8 ಚೂಸ್ ಮಾಡಿದಾಗ 8 - 6 ಬರುತ್ತೆ. 82 - 28 54 ಬರ್ತಿದೆ. ಓಕೆ,
ಅದೇ ಥರ ಇಲ್ಲಿ ನಮಗೆ ಯಾವ 2 ಡಿಜಿಟ್ಸ್ ನಂಬರ್ನ ಚೂಸ್ ಮಾಡಿದಾಗ 4861 ಬರ್ತಿದೆ. ಸೊ ಇಲ್ಲಿ ನೀವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಏನು ಇಲ್ಲಿಗೆ ನಮಗೆ 4 ಬಂದಿದೆ, ಅದಕ್ಕೆ 9 ಮಲ್ಟಿಪ್ಲೈ ಮಾಡಿ, 9 4s 36. ನಾವು ಡೈರೆಕ್ಟಾಗಿ ಹೇಳ್ಬೋದು ಏನಂದರೆ, ಸೊ ನಾವು 3 ಮತ್ತು 7 ಚೂಸ್ ಮಾಡಿದ್ವಿ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? 4, ರೈಟ್? ಹೌದಲ್ವಾ? ಸೊ ನಾವೇನಾದರೂ ಇದರಲ್ಲಿ 2 ಡಿಜಿಟ್ ನಂಬರ್ಸನ್ನು ಫಾರ್ಮ್ ಮಾಡಿ ಅದನ್ನು ರಿವರ್ಸ್ ಮಾಡಿ ಡಿಫ್ರೆನ್ಸ್ ಮಾಡಿದ್ವಿ ಈ ಥರ 73 - 37 ಸೊ ನಮಗಿಲ್ಲಿ 7 - 3 ಏನು ಬರುತ್ತೋ ಅದಕ್ಕೆ 9 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ರಿಸಲ್ಟ್ ಇಲ್ಲಿ ಏನು ಸಿಗುತ್ತೋ ಡೈರೆಕ್ಟಾಗಿ ಹೇಳ್ಬೋದು. ಸೊ ಇಲ್ಲಿ ನೋಡಿ 9 ಮತ್ತು 1 ಇದೆ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? 8. ಸೊ ಲಾಸ್ಟಿಗೆ ನಾವು ಈ ಪ್ರೊಸೆಸನ್ನು ಮಾಡಿದಾಗ ನಮ್ಗೆ ಏನು ಬರುತ್ತೆ ಅಂದರೆ 8 9s 72 ಅಂತ ನಾವು ಈಸಿಯಾಗಿ ಹೇಳ್ಬೋದು. ಹಿಯರ್ ಆಲ್ಸೋ 8 - 2 6. ಸೊ ಮಲ್ಟಿಪ್ಲೈ ವಿತ್ ದಿಸ್ 9. ಸೊ ವಿಲ್ ಗೆಟ್ 9 6 54. ಸೊ ಇದು ಕೂಡ ಹಾಗೆ ನೀವು ಈ ಟ್ರಿಕ್ಕನ್ನು ನೀವು ನೆನ್ಪಿಟ್ಕೋಬೋದು. ಓಕೆ, ಎಕ್ಸ್ಟೆಂಡ್ ದಿಸ್ ಟೇಬಲ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಡಿಜಿಟ್ಸ್ ಸೊ ದಟ್ ದಿ ರಿಸಲ್ಟಿಂಗ್ ಡಿಫ್ರೆನ್ಸ್ ಆರ್ 2 3 5 ಆ್ಯಂಡ್ 7. ಅಂದರೆ ಇಲ್ಲಿ 4861 ಬರೋ ಥರ ಮಾಡಿದರು. ನೀವು ಇದೇ ಥರ ಸೊ ಬೇರೆ ನಂಬರ್ಸನ್ನು ಚೂಸ್ ಮಾಡಿ ಏನು ಬರಬೇಕು ಡಿಫ್ರೆನ್ಸು ಇಲ್ಲಿ 4861 ಮತ್ತು ಅದರ 2 3 5 7 ಬರೋ ಥರ ಮಾಡಿ ಅಂತ ಹೇಳ್ತಾರೆ. ಸೊ ನಾನು ಒಂದು ಎಕ್ಸಾಂಪಲ್ನ ನಾನು ತಗೊಳ್ತೀನಿ. ಸೊ ಇನ್ನು ಉಳಿದು ನೀವು ಮಾಡ್ತಾ ಹೋಗಿ. ನಾನು ಈಗ 2 ಬರಬೇಕು ಅಂದರೆ ನಾನು ಏನು ಮಾಡ್ತೀನಿ, ಒಂದು 5 ತೊಗೊಳ್ತೀನಿ, ಇನ್ನೊಂದು 3 ತೊಗೊಳ್ತೀನಿ. ಓಕೆ, 5 ಮತ್ತು 3 ತಗೊಂಡಾಗ ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? 5 ಆ್ಯಂಡ್ 3 ತಗೊಂಡಾಗ ದಿ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ ದಟ್ ಈಸ್ 5 - 3 ಈಸ್ 2 ಬಂತಲ್ಲ, ರೈಟ್? ಸೊ ಇದನ್ನು ನೀವು 53 ಒಂದು ನಂಬರ್ ಸಿಗುತ್ತೆ, ಅದನ್ನು ರಿವರ್ಸ್ ಮಾಡಿದ್ರೆ 35 ಸಿಗುತ್ತೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? ಸೊ ಒಂದು ಕ್ಯಾರಿ 13ನಲ್ಲಿ 5 ಹೋದರೆ ಎಷ್ಟು ಬರುತ್ತೆ? 8 ಬರುತ್ತೆ. ಸೊ ಇಲ್ಲಿ ನಮಗೆ ಎಷ್ಟು ಉಳಿದಿದೆ? 4 ಇದೆ, 18 ಬಂತು. ಸೊ ನಮ್ಗೆ ಡಿಫ್ರೆನ್ಸ್ 2 ಬಂದಿತ್ತಲ್ಲ, ಇದಕ್ಕೆ 2ಗೆ 9 ಮಲ್ಟಿಪ್ಲೈ ಮಾಡಿ ಏನು ಸಿಗುತ್ತೆ? 18 ಸಿಕ್ತು, ಹೌದಲ್ಲ? ಸೊ ನಿಮಗೆ ಆನ್ಸರ್ 18 ಸಿಗ್ತಾ? ಸೊ ಅದೇ ಥರ ನಾನು 3 ಬರೋ ಥರ ಚೂಸ್ ಮಾಡ್ತೀನಿ ನೋಡಿ. 7 ತೊಗೊಳ್ತೀನಿ ಮತ್ತು ಇನ್ನೊಂದನ್ನು 3 ಬರಬೇಕು ಅಂದರೆ 4 ತೊಗೊಳ್ತೀನಿ. ಓಕೆ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? ನಾವು 7 - 4. 7 - 4 ಮಾಡಿದಾಗ ವಿ ಗೆಟ್ 3, ರೈಟ್? ಸೊ 7 - 4 3 ಬಂತು. ಇಲ್ಲಿ ನಮಗೆ 74ಅಲ್ಲಿ 47 ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರ್ಬೋದು ಅಂದರೆ 3 × 9 ಮಾಡಿದ್ರೆ ಸಾಕು. ಸೊ 9 3s 27. ಸೊ ಅರ್ಥ ಆಯ್ತಲ್ಲ ಟ್ರಿಕ್ಕು? ಸೊ ವೆರಿ ಇಂಟ್ರೆಸ್ಟಿಂಗ್ ಪಜಲ್, ತುಂಬ ಚೆನ್ನಾಗಿದೆ. ನೀವು ಹೀಗೆ ಮೋರ್ ನಂಬರ್ ಆಫ್ ಎಕ್ಸಾಂಪಲ್ಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಟ್ರೈ ಮಾಡಿ. ಹೀಗೆ ಟ್ರೈ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮ್ಯಾಥ್ಸಲ್ಲಿ ಆ್ಯಪ್ಟಿಟ್ಯೂಡ್ ಲೆವೆಲು ಮತ್ತು ರೀಸನಿಂಗ್ ಲೆವೆಲು ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ವಾಟ್ ಡು ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಡಿಜಿಟ್ಸ್ ಇಂಡಿಕೇಟ್? ಇಲ್ಲಿ ದಿ ಡಿಫ್ರೆನ್ಸ್ ಬಿಟ್ವೀನ್ ಡಿಜಿಟ್ ಇಂಡಿಕೇಟ್ ಅಂತ ಇದೆಯಲ್ಲ. ಸೊ ಏನು ಈಗ ನಾವು ಹೇಳಿದ್ವಿ, ಈಗ 7 - 4 ಇದನ್ನು ಡಿಫ್ರೆನ್ಸ್ ಅಂತ ಇಷ್ಟವರೆಗೂ ಹೇಳ್ಬಂದ್ವಿ, ಹೌದಲ್ವಾ? 7 - 4 ಇದನ್ನು ಡಿಜಿಟ್ಸ್ ಡಿಫ್ರೆನ್ಸನ್ನು ನಾವು ಏನಂತ ಹೇಳ್ತೀವಿ, ಏನು ಹೇಳ್ಬೋದು? ಇದನ್ನು ನಾವು ಏನಂತ ಹೇಳ್ಬೋದು? ಗ್ಯಾಪ್ ಅಂತ ಹೇಳ್ಬೋದು. ಇಲ್ಲಿ 7 ಆ್ಯಂಡ್ 4 ಇರೋ ಗ್ಯಾಪು ಎಷ್ಟಿದೆ? 3 ಇದೆ ಅಂತ ಹೇಳ್ಬೋದಲ್ವಾ? ಡಿಫ್ರೆನ್ಸ್ ಈಸ್ ಆಲ್ಸೋ ವಿ ಕ್ಯಾನ್ ಸೇ ಆಸ್ ಗ್ಯಾಪ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಲಿಸ್ಟ್ ದಿ ನಂಬರ್ಸ್ ದಟ್ ಗಿವ್ ಎ 1 ಡಿಜಿಟ್ ನಂಬರ್ ಇನ್ ದಿ ಥರ್ಡ್ ಸಬ್ಟ್ರಾಕ್ಷನ್. ಇಲ್ಲಿ ಲಿಸ್ಟ್ ದಿ ನಂಬರ್ಸ್ ದಟ್ ಗಿವ್ 1 ಡಿಜಿಟ್ ನಂಬರ್ ಇನ್ ಥರ್ಡ್ ಸಬ್ಟ್ರಾಕ್ಷನ್. ನಾವು ಮೇಲ್ಗಡೆ ಮಾಡ್ತಿದ್ವಲ್ಲ ಈ ಥರ, ಇಲ್ಲಿ ಅದು ಥರ್ಡ್ ಸಬ್ಟ್ರಾಕ್ಷನಲ್ಲೇ ನಮ್ಗೆ 9 ಬರಬೇಕು ಅಂದರೆ, ಸೊ ಅಂದರೆ 9 ಬರೋದು ನಮ್ಗೆ, ಅದಲ್ವಾ? 1 ಡಿಜಿಟ್ ನಂಬರ್ 9 ಬರೋದು. ಸೊ ಅದನ್ನು ನಾವು ಯಾವಾಗ ಚೂಸ್ ಮಾಡಬೇಕು? ನಾನು ಇಲ್ಲಿ ಮೇಲ್ಗಡೆ ಕೊಟ್ಟಿರೋ ಎಕ್ಸಾಂಪಲ್ನ ನಾನು ತೊಗೊತೀನಿ, ಬೇರೆ ಎಕ್ಸಾಂಪಲ್ನ ಮಾಡಿ ನನಗೆ ಕಮೆಂಟ್ ಮಾಡಿ. ಸೊ ನಾನು 6 ಆ್ಯಂಡ್ 3ನ ತೊಗೊಳ್ತೀನಿ. 6 ಆ್ಯಂಡ್ 3 ಮಾಡಿದಾಗ ಫಸ್ಟ್ ಒನ್ ಇಲ್ಲಿ 1 ಬಂತು, ಇಲ್ಲಿ 72 ಬಂತು. ಇದು ಸೆಕೆಂಡ್, ಇದು ಫಸ್ಟ್ ಸ್ಟೆಪ್ಪಲ್ಲಿ 27, ಸೆಕೆಂಡ್ ಸ್ಟೆಪ್ಪಲ್ಲಿ 45. ಸೊ ಇನ್ ದಿ ಥರ್ಡ್ ಸ್ಟೆಪ್ ವಿ ಗೆಟ್ 9 ಬಂತು. ಸೊ ಈ ಥರ ಬೇರೆ ಎಕ್ಸಾಂಪಲ್ಸ್ನ ಕೊಟ್ಟು ನೀವು ಅದನ್ನು ಮಾಡಿ. ಸೊ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಂತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದೇ ಥರ ಐಡೆಂಟಿಫೈ ಪೇರ್ಸ್ ಆಫ್ ಡಿಜಿಟ್ಸ್ ದಟ್ ಲೀಡ್ ಟು 1 ಡಿಜಿಟ್ ನಂಬರ್ ಆಫ್ಟರ್ ದಿ ಮ್ಯಾಕ್ಸಿಮಮ್ ಪಾಸಿಬಲ್ ನಂಬರ್ ಆಫ್ ಸಬ್ಟ್ರಾಕ್ಷನ್. ಮ್ಯಾಕ್ಸಿಮಮ್ ಪಾಸಿಬಲ್ ನಂಬರ್ ಆಫ್ ಸಬ್ಟ್ರಾಕ್ಷನ್ ಬರಬೇಕು ಅಂದರೆ ಸೊ ನೀವು ಯಾವುದನ್ನು ಚೂಸ್ ಮಾಡ್ಬೋದು ಇಲ್ಲಿ? ಸೊ ನಮಗೆ ನಾನು ನೋಡಿರೋಂಗೆ ಇಲ್ಲಿ ನೀವು 90 ಅಂದರೆ 9 ಮತ್ತು 0ನ ಚೂಸ್ ಮಾಡ್ಬೋದು. ಇಫ್ ಯು ಚೂಸ್ 9 ಆ್ಯಂಡ್ 0, ಸೊ ವಿ ಗೆಟ್ ಮ್ಯಾಕ್ಸಿಮಮ್ ನಂಬರ್ ಸ್ಟೆಪ್ಸು ಅದರಲ್ಲಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ. ಸೊ 9 ಆ್ಯಂಡ್ 0 ಟ್ರೈ ಮಾಡಿದ್ರೆ 90 09 ಬರುತ್ತೆ. ಸೊ ಇಫ್ ಯು ಸಬ್ಟ್ರಾಕ್ಟ್ 9 ಫ್ರಮ್
90 we get 81. So and like that continue the process. How many steps you will get? So comment your answer in the comment box. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಅಪ್ ಟು 19 ಪೇಜ್ ನಂಬರ್ವರೆಗೂ ನಾವು ಕಲ್ತಿದ್ದೀವಿ. ಸೊ ಮುಂದಿನ ಲಾಸ್ಟ್ ವಿಡಿಯೋ ಇನ್ನೊಂದಿದೆ. ಸೊ ಆ ವಿಡಿಯೋವನ್ನು ಮುಂದಿನ ಪಾರ್ಟ್ 5 ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ಥ್ಯಾಂಕ್ ಯು.